ಸೊ ಮತ್ತೆಲ್ಲ ಸೂತ್ರ ಮಾಡೋದು ನಮಸ್ಕಾರ. ನಾವು ಹೊಸ ಬ್ಲಾಗಿಗೆ ಸದ್ಯಕ್ಕೆ ಇವತ್ತು ಟರ್ಸ್ಟ್ ಆಗಿರೋದ್ರಿಂದ ಏನೋ ಚಿಕನ್ ಮಟನ್ ಏನಿಲ್ಲ, ನಾನ್ ವೆಜ್ ಇಲ್ಲ, ಸೊ ಮಟನ್ ತಿನ್ನಂಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಜಿಮ್ಗೂ ಕೂಡ ಹೋಗಿಲ್ಲ, ಸೊ ರೆಸ್ಟ್ ಡೇ. ಸೊ ನಿನ್ನೆ 2 ಮಾಡಿದ್ದೆ ವರ್ಕೌಟು, ಲೈಕ್ ಶೋಲ್ಡರ್ಸ್ ಮತ್ತು ಬೈಸೆಪ್ಸ್ ಮಾಡಿದ್ದೆ. ಸೊ ಇವತ್ತು ಅದಕ್ಕೆ ಏನು ಪೂರ ವರ್ಕೌಟ್ ಇಲ್ಲ, ರೆಸ್ಟ್ ಇವತ್ತು. ಸೊ ಸದ್ಯಕ್ಕೆ ಇವಾಗ ವಾಕಿಂಗ್ ಬಂದಿದ್ದೀನಿ ಆ್ಯಸ್ ಯೂಶುವಲ್ ಬೆಳಗ್ಗೆ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ವ್ಲಾಗ್ ಎಂಡ್ ಮಾಡಿದ್ಮೇಲೆ ಬಸ್ ಪಾಸ್ ತರಕ್ಕೆ ಹೋದೆ, ಅದ್ರ ಅಪ್ಲಿಕೇಶನ್ ತರಕ್ಕೆ ಹೋದೆ, ಆಮೇಲೆ ಫೋಟೋ ತರಕ್ಕೆ ಹೋದೆ, ಆಮೇಲೆ ನೋಟ್ಸ್ ಇಲ್ಲಪ್ಪ. ಸದ್ಯಕ್ಕೆ ಈಗ ಮತ್ತೆ ಇವತ್ತು ಸ್ವಲ್ಪ ವಾಕಿಂಗ್ ಅಂತ ಬಂದಿದ್ದೆ ರೆಸ್ಟಿಗಂತ. ಸದ್ಯಕ್ಕೆ ಈಗ ವಾಕ್ ಮಾಡಾದ್ಮೇಲೆ ಮತ್ತೆ ಕಾಲೇಜಿಗೆ ರೆಡಿ ಆಗೋದು. ಸದ್ಯಕ್ಕೆ ವಾಕ್ ಮುಗಿದಾದ್ಮೇಲೆ ಮುಂದಿನ ಬ್ಲಾಕ್. ಸೊ ಗೈಸ್, ಸದ್ಯಕ್ಕೆ ಈಗ ಕ್ಲಾಸಲ್ಲಿ ಹೋಗ್ತಾ ಇದ್ದೀನಿ. ಕ್ಲಾಸು ಈಗ ಮುಗೀತು ಚಾಪ್ಟರ್ದು. ಸಲ ಸಿಕ್ಕಾಪಟ್ಟೆ ಕಷ್ಟದ ಸಿಲೆಬಸ್ ಮಾತ್ರ ತುಂಬ ಚಾಲೆಂಜಿಂಗ್ ಇದೆ. ಸೊ ನನಗೆ ಟೈಮೇ ಸಿಗ್ತಿಲ್ಲ. 2 ದಿನ ಏನು ರಜಾ ಇದೆ, 1 ಡಜನ್ ನೋಟ್ಸ್ ಕೊಟ್ಟಿದ್ದಾರೆ. ನೋಟ್ಸ್ ಕಂಪ್ಲೀಟ್ ಮಾಡು, ಆಮೇಲೆ ಇದು ಮಾಡು, ಅದು ಮಾಡು. ಸದ್ಯಕ್ಕೆ ಈಗ ಬಸ್ ಪಾಸ್ ಅಪ್ಲಿಕೇಶನ್ ಏನು ಕಬರ್ ಹೋಗಿದ್ದೆ, ಅದನ್ನು ತಂದಿದ್ದೀನಿ. ಈಗ ಸದ್ಯಕ್ಕೆ ಬಸ್ ಪಾಸ್ ಅಪ್ಲಿಕೇಶನ್ ಫಿಲ್ ಮಾಡಿ ಆಫೀಸ್ ರೂಮಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ಆಮೇಲೆ ಬಸ್ ಪಾಸ್ ಸದ್ಯಕ್ಕೀಗ ಬ್ರೇಕ್ ಇದೆ, ನೋಡೋಣ. ಲಂಚ್ ಬ್ರೇಕಿಗೆ ಮೋಸ್ಟ್ಲಿ ಮುಗಿದಾದ್ಮೇಲೆ ಕ್ಲಾಸ್ ಇದೆ, ಕ್ಲಾಸ್ ಮುಗಿದಾದ್ಮೇಲೆ ಲಂಚ್ ಇದೆ. ಸೊ ಸದ್ಯಕ್ಕೀಗ ಲಂಚಿಗೆ ಹೋಗೋಣ. ಸೊ ಆ್ಯಕ್ಚುಲಿ ಔಟ್ಪುಟ್ ಬಂದಿದೆ ನಂದು ಮಾಡೋ ಗೊತ್ತಿಗೆ ಎಷ್ಟು ನೋಡಿ ಗೈಸ್, ನೀವು ಒಂದ್ಸಲಿ ನೋಡಿ ಔಟ್ಪುಟ್. ಸೊ ಗೈಸ್ ಆ್ಯಕ್ಚುಲಿ ಔಟ್ಪುಟ್ ತೋರಿಸ್ತೀನಿ ನಿಮಗೆ. ಇದು ವೇವ್ ಫ್ರಮ್ ಆಯ್ತು, ನೋಡ್ಕೊಂಬಿಟ್ಟು ಇನ್ನೊಂದ್ಸಲಿ ಮಾಡಿ. ಸೊ ಗೈಸ್ ಈಗ ಔಟ್ಪುಟ್ ಈ ಥರ ಬಂದಿದೆ. ಸೊ ಇದಕ್ಕೆ ಏನಂದರೆ ಇದು ಪಾಸಿಟಿವ್ ನೆಗೆಟಿವ್ ಕ್ಲಿಪ್ ಇದೆ, ಅದು ಕಟ್ ಆಗಿರೋದು ಆ ಥರದ್ದು. ಸೊ 2 ಪ್ರಾಪ್ಸ್ ಆಗಿ ಟ್ರೈ ಮಾಡಿರೋದು ಬಿಡಿ. ಇವನ್ನ ಇದು ಇನ್ಪುಟ್, ಇದು ಔಟ್ಪುಟ್. ಸೊ ಇದೆ, ಇಲ್ಲಿಂದ ಎಷ್ಟು ಕಡೆ ಕೊಟ್ಬಿಟ್ರೋದು. ನಾವೇನು ಮಾಡಿಲ್ಲ, ಸರ್ರೆ ಮಾಡ್ಬಿಟ್ಟು ನಾವು ಮಾಡೋಕ್ಕೆ ಬಂದಿಲ್ಲ, ಸರಿ ಮಾಡಿಬಿಟ್ರು. ಇವಾಗ ನಾವು ಇಚ್ಚಿ ಮತ್ತೆ ಮಾಡಬೇಕಂತ ನಾವು ಅದೇನು ಕಷ್ಟ. ಪ್ರಾಜೆಕ್ಟ್ ಸೊ ಕೊನೆಗೂ ಲ್ಯಾಬ್ ಮುಗಿಸ್ಕೊಂಡು ಈಗ ಬಂದಪ್ಪ ಮನೆಗೆ ಬರೋತ್ತಿಗಂತೂ ಫುಲ್ ಸುಸ್ತಾಗೋಗಿದೆ. ಇವತ್ತು ಆ್ಯಕ್ಚುಲಿ ಒಂದು ರೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ರೀಲ್ ಮಾಡೋ ಹೊತ್ತಿಗೆ ಆ್ಯಕ್ಚುಲಿ 3/4 ಗಂಟೆ ಆಗೋಯ್ತು. ಸೊ ಇವತ್ತು ಆ್ಯಕ್ಚುಲಿ ಅದು ರೀಲ್ ತುಂಬ ಯೋಚನೆ ಮಾಡಿ ಕಷ್ಟಪಟ್ಟು ಮಾಡಿದ್ದೀವಿ. ಅಂದರೆ ರಿಯಾಲಿಟಿ ಅದು ಆ್ಯಕ್ಚುಲಿ. ಸೊ ನೋಡಿ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ನೋಡೋಣ. ಸೊ ಸದ್ಯಕ್ಕೆ ನನ್ನ ರೀಲ್ ನಾನು ಇನ್ಸ್ಟಾಗ್ರಾಮ್ ಆ್ಯಕ್ಚುಲಿ ಹಾಕಿದ್ದೀನಿ ನಂದು. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ರೀಲ್ದು. ಅಂಡ್ ಹಂಗೆ ನಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ. ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ, ತುಂಬ ಸುಸ್ತಾಗಿದೆ. ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ನೋಟ್ಸ್ ಬರಬೇಕು. ನೋಟ್ಸ್ ಸಿಕ್ಕಾಪಡಿದೆ ಬರೆಯೋದು. ಸೊ ಯಾಕಂದರೆ ಪೂರ್ತಿ ನೋಟ್ಸ್ ಬರೀಬೇಕು, ರೆಕಾರ್ಡ್ ಬರೀಬೇಕು, ಸಿಕ್ಕಾಪಡೆ ಕೊಡ್ತಿದ್ದಾರೆ. ಸೊ ಸದ್ಯಕ್ಕೆ ಅದನ್ನು ಮಾಡಾದ್ಮೇಲೆ ಮುಗಿಸೋದು. ಸದ್ಯಕ್ಕೆ ಈಗ ಮನೆಗೆ ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್, ಇವತ್ತಿಗೆ ಇಷ್ಟೇ. ಸದ್ಯಕ್ಕೆ ಈಗ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಈಗ ಸದ್ಯಕ್ಕೆ ಇನ್ನು ನಾನೇ ಪ್ರೋಟೀನ್ ಮಾಡ್ಕೋಬೇಕು. ಸೊ ಇವತ್ತು ಜಿಮ್ ಹೋಗಿಲ್ವಲ್ಲ, ಸೊ ಅದರಿಂದ ಇವತ್ತು ಮನೇಲಿ ಸ್ವಲ್ಪ ರೆಸ್ಟ್ ಇತ್ತು ಬಾಡಿಗೆ. ಆ್ಯಂಡ್ ಸ್ವಲ್ಪ ಪ್ರೋಟೀನ್ ಮಾಡ್ಕೊಂಡು ತಿನ್ನಾದ್ಮೇಲೆ ಮತ್ತೆ ನೋಟ್ಸ್ ಬರ್ಕೊಳೋದಿದೆ. ನೋಟ್ಸ್ ಬರ್ಕೊಂಡು ಆದಮೇಲೆ ಮುಂದಿನ ಏನಿಲ್ಲ, ನಿದ್ದೆ ಮಾಡೋದಷ್ಟೇ, ಊಟ ಮಾಡಿ. ಸದ್ಯಕ್ಕೆ ಈಗ ಇವತ್ತು ಬ್ಲಾಗ್ ಹಿಂಗೆ ಎಂಡ್ ಮಾಡ್ತೀನಿ. ಸೊ ರೀಲ್ನ ನಾನು ಆ್ಯಕ್ಚುಲಿ ಹಾಕಿದ್ದೀನಿ, ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ದಿನ ಇಷ್ಟ ಆದರೆ ಲೈಕ್ ಮಾಡಿ, ಜನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಬ್ಲಾಗ್ ಅನ್ಸೋಣ. ಸಿ ಊಟ ಬಾಯ್.